ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. 76ನೇ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆ ನಿಮಿತ್ತ ಆಮ್ ಆದ್ಮಿ ಪಕ್ಷದ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಹಾಗೂ ತೆರಿಗೆ ಸಲಹೆದಾರರಾದ ಆನಂದ್ ದೇವಾಡಿಗ ಅವರು ಭಾರತದ ಅಭಿವೃದ್ಧಿಯ ಪಥ ಎತ್ತ ಸಾಗುತ್ತಿದೆ ಎನ್ನುವ ಕುರಿತು ನಾಡಿನ ಜನತೆಗೆ ಮಾಧ್ಯಮಗಳೊಂದಿಗೆ ಸಂದರ್ಶನವನ್ನ ನೀಡಿದ್ದಾರೆ. ಆ ವಿಶೇಷ ಸಂದರ್ಶನ ನಿಮಗಾಗಿ. ವರದಿ ವೀರೇಶ್ ವಸ್ತ್ರದ ನ್ಯೂಸ್ 26 ಕನ್ನಡ, ಬಾದಾಮಿ. ನಮಸ್ಕಾರ. ನಾನು ಆನಂದ್ ದೇವಾಡಿಗ, ಬಾಗಲಕೋಟೆ ಜಿಲ್ಲೆಯ ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಹಾಗೂ ತೆರಿಗೆ ಸಲಹೆಗಾರರು. ಇಂದು 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಎಲ್ಲರಿಗೂ, ಎಲ್ಲ ದೇಶದ ಜನತೆಗೂ ಶುಭಾಶಯಗಳನ್ನು ಕೋರುತ್ತಾ ನನ್ನ ಒಂದೆರಡು ಅನಿಸಿಕೆಗಳನ್ನ ತಮ್ಮೆಲ್ಲರ ಮುಂದೆ ಹಂಚಿಕೊಳ್ಬೇಕಂತ ಬಯಸ್ತಾ ಇದ್ದೀನಿ. ನಮ್ಮ ಭಾರತ ದೇಶ ಸಂಪನ್ಮೂಲ ಭರಿತವಾದಂತಹ ಸಮೃದ್ಧಿಯಾದಂತಹ ದೇಶ. ಇಲ್ಲಿ ದೇವರು ನಮಗೆ ಎಲ್ಲ ಕೊಟ್ಟಿದ್ದಾನೆ. ಅಂದ್ರೆ ಕಾಡು, ನದಿ, ಸಮುದ್ರ, ಈ ಕಡೆ ಹಿಮ, ಮಳೆ, ಬಿಸಿಲು ಎಲ್ಲನೂ ಕೊಟ್ಟರು ಕೂಡ ನಮ್ಮ ದೇಶ ಇಷ್ಟೊಂದು ಸಂಪನ್ಭರಿತವಾಗಿದ್ರೂ ಕೂಡ ಯಾಕೆ ಇಲ್ಲಿಯ ಪ್ರತಿಭಾನ್ವಿತ ಜನರು ಬೇರೆ ದೇಶಕ್ಕೆ ವಲಸೆ ಹೋಗುತ್ತಿದ್ದಾರೆ? ಹಾಗೂ ನಮ್ಮ ದೇಶದಲ್ಲಿ ಟಾಪ್ ಕ್ಲಾಸ್ ಇಂಜಿನಿಯರ್ಸ್ಗಳಿದ್ದಾರೆ. ಟಾಪ್ ಕ್ಲಾಸ್ ಇಂಜಿನಿಯರ್ಸ್ ಪ್ರತಿ ವರ್ಷ ತೆರಗಡೆ ಆಗ್ತಾ ಇದ್ದಾರೆ. ಇಂಥ ಎಲ್ಲ ಒಳ್ಳೆ ರೀತಿಯ ಇಂಜಿನಿಯರ್ಸ್ಗಳಿದ್ದರೂ ಕೂಡ ನಮ್ಮ ರಸ್ತೆ ಇಷ್ಟೊಂದು ಯಾಕೆ ಹದಗೆಟ್ಟಿದೆ? ನಮ್ಮ ದೇಶದಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಸ್ಗಳಿದ್ದಾರೆ. ನಮ್ಮ ಮೆಡಿಕಲ್ ಸಿಸ್ಟಮ್ ಇಡೀ ದೇಶಕ್ಕೆ ಬೇರೆ ಬೇರೆ ದೇಶಕ್ಕೆ ಮಾದರಿಯಾದಂಥ ದೇಶ. ಆದರೂ ಕೂಡ ಮೊನ್ನೆ ನಡೆದಂತಹ ಬಾಣಂತಿಯರ ಸಾವುಗಳಂತಹ ಘಟನೆಗಳು ಇಲ್ಲಿ ಯಾಕೆ ಸಂಭವಿಸ್ತಿದೆ? ಶಿಕ್ಷಣ ಗುಣಮಟ್ಟ ಇಷ್ಟೊಂದು ಕೀಳು ಮಟ್ಟದಾಗಿದೆ. ಯಾಕಂದ್ರೆ ಇದಕ್ಕೆ ಕಾರಣ ಆಡಳಿತ ವರ್ಗದವರಲ್ಲ, ಈ ನಾವೇ ಪ್ರಜೆಗಳೇ ಕಾರಣ. ಯಾಕೆ ಪ್ರಜೆಗಳ ಕಾರಣ ಅಂದ್ರೆ, ಈ ಯಾಕೆ ಅನ್ನೋ ಪ್ರಶ್ನೆಯನ್ನ ಯಾರು ಮಾಡುತ್ತಿಲ್ಲ. ಎಷ್ಟೇ ಶೋಷಣೆ ಆದ್ರೂ ಅದನ್ನ ಸಹಿಸ್ಕೊಳ್ತಾ ಇದ್ದಾರೆ ಹೊರತಾಗಿ ಅದ್ರ ಪ್ರಶ್ನೆ ಮಾಡುವಂತ ಮನೋಭಾವನೆ ಬರ್ತಾ ಇಲ್ಲ. ಈ ಮನೋಭಾವನೆ ಯಾವಾಗ ಬರುತ್ತೋ ಅದು ನಿಜವಾದ ಪ್ರಜಾಪ್ರಭುತ್ವಕ್ಕೆ ಮತ್ತು ಈ ಗಣತಂತ್ರ ಅರ್ಥ ಬರ್ತದೆ. ಆದ್ದರಿಂದ ನಾ ಎಲ್ಲ ಜನರನ್ನು ಕೇಳಿಕೊಳ್ಳೋದಂದ್ರೆ, ನಾವೆಲ್ಲರೂ ಈ ಪ್ರಜಾಪ್ರಭುತ್ವ ಉಳಿಸಲು ಈ ಕೆಟ್ಟ ಆಡಳಿತ, ಕೆಟ್ಟ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡೋಣ ಅಂತ ಕೇಳುತ್ತಾ ನನ್ನ ಮಾತು ಮುಗಿಸ್ತೇನೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.